N24 ಕನ್ನಡ ನ್ಯೂಸ್ಗೆ ಸ್ವಾಗತ. ರಂಜಾನ್ ತಿಂಗಳಲ್ಲಿ ಬಿಜೆಪಿ ನಾಯಕರು ಮೂವರನ್ನ ಬಲಿಕಾ ಬಕ್ರ ಮಾಡುವುದಕ್ಕೆ ಸಿದ್ಧತೆ ಮಾಡಿದ್ದಾರೆ ಅಂತ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿ ಪಕ್ಷದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಥಣಿಯ ತಮ್ಮ ನಿವಾಸದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಬಿಜೆಪಿಯಲ್ಲಿ 3 ಬಲಿಕಾ ಬಕ್ರ ತಯಾರು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್, ತುಮಕೂರಲ್ಲಿ ವಿ ಸೋಮಣ್ಣ, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಬಲಿಕಾ ಬಕ್ರ ಆಗ್ತಾರೆ. ಬಿಜೆಪಿ ಪಕ್ಷ ಯಾವ ದೃಷ್ಟಿಯಿಂದ ಅಭ್ಯರ್ಥಿ ಆಯ್ಕೆ ಮಾಡುತ್ತೆ ಗೊತ್ತಿಲ್ಲ. ನಾನು 25 ವರ್ಷ ಬಿಜೆಪಿ ಪಕ್ಷದಲ್ಲಿ ಇದ್ದ ಕಾರಣ ನನಗೂ ಸದ್ಯದ ಆ ವ್ಯವಸ್ಥೆ ನೋಡಿ ಮರುಕ ಹುಟ್ಟಿದೆ. ಮನಸ್ಸಿಗೆ ಒಂದು ರೀತಿಯ ಘಾಸಿಯಾಗತ್ತೆ. ಆದ್ರೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಆ ಪಕ್ಷವನ್ನ ಬೆಳೆಸ್ತೀನಿ. ರಾಜ್ಯದಲ್ಲಿ ಕನಿಷ್ಠ 20 ಸ್ಥಾನವನ್ನ ಗೆಲ್ತೀವಿ ಅಂತ ಶಾಸಕ ಸವದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹಲವರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಆದರೆ ಅಲ್ಲಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಇದರಿಂದ ಹಲವು ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಆ ಅಸಮಾಧಾನ ಹೋಗಲಾಡಿಸಲು ಯಡಿಯೂರಪ್ಪ ಅವರು ಸಂಧಾನಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಮಾಧ್ಯಮದವರು ಬಿಎಸ್ವೈ ಅವರಿಗೆ ಮಾಧುಸ್ವಾಮಿ ಪ್ರಚಾರಕ್ಕೆ ಹೋಗುತ್ತಾರೆ ಅಂತ ಕೇಳಿದ್ರೆ, ಯಡಿಯೂರಪ್ಪ ಮಾಧುಸ್ವಾಮಿ ಪ್ರಚಾರಕ್ಕೆ ಹೋಗುತ್ತಾರೆ ಗೊತ್ತಿಲ್ಲ, ಸೋಮಣ್ಣ ಅವರನ್ನ ಗೆಲ್ಲಿಸ್ತೀವಿ ಅಂತ ಹೇಳೋದಿಲ್ಲ. ಇದರಿಂದಲೇ ಗೊತ್ತಾಗುತ್ತೆ ರಂಜಾನ್ ತಿಂಗಳಲ್ಲಿ ಬಲಿಕಾ ಬಕ್ರಗಳು ತಯಾರಾಗಿದ್ದಾರೆ ಎಂದು ಸವದಿ ವ್ಯಂಗ್ಯ ಮಾಡಿದ್ರು. ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ವಾಪಸ್ಸಾದ ಕುರಿತು ಮಾತನಾಡಿ, ಪ್ರಾದೇಶಿಕ ಪಕ್ಷಗಳಿಗೆ ಈ ರಾಜ್ಯದಲ್ಲಿ ಯಾವುದೇ ನೆಲೆ ಇಲ್ಲದೆ ಇರೋದು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರಿಗೆ ಮನವರಿಕೆ ಆಗಿರೋದ್ರಿಂದ ಬಿಜೆಪಿ ಪಕ್ಷಕ್ಕೆ ಮತ್ತೆ ವಾಪಸ್ಸಾಗಿದ್ದಾರೆ. ಸದ್ಯಕ್ಕೆ ಬಿಜೆಪಿಯಲ್ಲಿ ಯಾವುದೇ ತತ್ವ ಸಿದ್ಧಾಂತ ಉಳಿದಿಲ್ಲ. ಚಾರಿತ್ರ್ಯವಂತರು, ಚಾರಿತ್ರ್ಯಹೀನರು ಎಂಬುದಕ್ಕೆ ಬಿಜೆಪಿ ನೋಡ್ತಾ ಇಲ್ಲ. ಬಿಜೆಪಿ ಪಕ್ಷ ಗೆಲ್ಲೋದಕ್ಕೆ ಯಾರನ್ನೂ ಬೇಕಾದರೂ ಸೇರಿಸಿಕೊಳ್ಳುತ್ತೆ. ಎಲ್ಲರನ್ನೂ ಬಿಜೆಪಿ ಸ್ವಾಗತ ಮಾಡ್ತಾ ಇದೆ. ಸದ್ಯಕ್ಕೆ ಬಿಜೆಪಿಯಲ್ಲಿ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ. ತಮ್ಮ ಪಕ್ಷದ ದಡ ಸೇರಿಸಲು ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರಿದ್ದಾರೆ ಅಷ್ಟೇ. ರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ನಾವು ಆಹ್ವಾನ ನೀಡಿಲ್ಲ ಅಂತ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕ ವಾತಾವರಣವಿದೆ. ಇದರಿಂದ ರಾಜ್ಯದಲ್ಲಿ ಕನಿಷ್ಠ 20 ಸ್ಥಾನವನ್ನ ಗೆಲ್ತೀವಿ. ಚಿಕ್ಕೋಡಿ, ಬೆಳಗಾವಿ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ನಿಚ್ಚಳವಾಗಿದೆ. ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ತಪ್ಪಿಸಿ ಅವಮಾನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ತುಂಬಾ ಜನ ಆಕಾಂಕ್ಷಿಗಳಿದ್ರು. ಬಿಜೆಪಿ ಪಕ್ಷ ಆಕಾಂಕ್ಷಿಗಳಿಗೆ ಟಿಕೆಟ್ ಕೊಟ್ಟಿಲ್ಲ. ಬಿಜೆಪಿಯಲ್ಲಿ ವ್ಯವಸ್ಥಿತವಾಗಿ ಕೆಲವರನ್ನ ರಂಜಾನ್ ತಿಂಗಳಲ್ಲಿ ಬಲಿಕಾ ಬಕ್ರ ಮಾಡ್ತಾ ಇದ್ದಾರೆ, ಕಾದು ನೋಡಿ ಎಂದರು. ಅಥಣಿಯಲ್ಲಿ ಶಿವೋಗಿಯ ಪುಣ್ಯ ಭೂಮಿಯಲ್ಲಿ ಇವತ್ತಿನಿಂದ ನಾವು ಕಾರ್ಯಕರ್ತರ ಸಭೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇದೇ ಥರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೊದಲು ಕಾರ್ಯಕರ್ತರ ಸಭೆಗಳನ್ನು ಮೊದಲನೇ ಸುತ್ತಿನಲ್ಲಿ ಮುಗಿಸಿ ಆಮೇಲೆ 2ನೇ ಸುತ್ತಿನಲ್ಲಿ ನಾವು ಸಾರ್ವಜನಿಕ ಸಭೆಗಳನ್ನು ಮಾಡ್ಕೊತ ಹೋಗ್ತೀವಿ. 1ನೇ ಸುತ್ತಿನಲ್ಲಿ ಕಾರ್ಯಕರ್ತರ ಸಭೆಗಳನ್ನು ಮಾಡಿಕೊಂಡು ಕೆಲವೊಂದು ಸೂಚನೆಗಳನ್ನು ಕೊಟ್ಟು ಸಂಘಟನಾತ್ಮಕವಾಗಿ ಅವರು ಏನೇನು ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅವರಿಗೆ ಸಲಹೆಗಳನ್ನು ಕೊಟ್ಟು ಅವ್ರ ಮುಖಾಂತರ ನಾವು ಮತಗಳನ್ನು ಹೆಚ್ಚು ಪಡ್ಕೊಳ್ಳಿಕ್ಕೆ ಒಂದು ಪ್ರಯಾಸವನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಪುಣ್ಯಭೂಮಿ ಅಥಣಿಯಿಂದ ಪ್ರಾರಂಭ ಮಾಡಿ 8 ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಕಳೆದ ಒಂದು ವಿಧಾನಸಭೆಯ ಚುನಾವಣೆಯಲ್ಲಿ ಮತಗಳು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗೆ ಒಮ್ಮೆ ತೋಲನೆ ಮಾಡಿದಾಗ ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ನಮಗೆ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಆ ನಿರೀಕ್ಷೆ ನಮಗೆ ಆಗಬೇಕು, ಪೂರ್ಣವಾಗಿ ಮುಗಿಸ್ಬೇಕಾದ್ರೆ, ನಮ್ಮ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಾವು ಕಾರ್ಯಕರ್ತರನ್ನು ಜೋಡಣೆ ಮಾಡೋದು, ಕಾರ್ಯಕರ್ತರ ಮುಖಾಂತರ ನಾವು ಚುನಾವಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನೋಡಿ, ನನಗೂ ಕೂಡ 2004ಕ್ಕಿಂತ ಪೂರ್ವದಲ್ಲಿ ನನಗೂ ಮಾತಾಡಲಿಕ್ಕೆ ಬರ್ತಿರಲಿಲ್ಲ. ನಿನಗೆ ನಿನ್ನ 10ನೇ ವಯಸ್ಸಲ್ಲಿ ನಿನಗೂ ಈ ಥರ ಪ್ರಶ್ನೆ ಕೇಳಲಿಕ್ಕೇನು ಬರ್ತಿರಲಿಲ್ಲ. ಎಕ್ಸ್ಪೀರಿಯನ್ಸ್ ಆದಮೇಲೆ ಎಲ್ಲರೂ ಕೂಡ ಅದನ್ನು, ಮೋದಿ ಅವರಿಗೆ ಮೊದಲು ಚಿಕ್ಕಂದಿನಲ್ಲಿ ಶಾಲೆಗಿದ್ದಾಗ ಅವ್ರು ಕೇಳಕ್ಕೆ ಬರ್ತಿತ್ತ, ಹಿಂಗೆ ಮಾತಾಡಕ್ಕೆ ಬರ್ತಿತ್ತ? ಇಲ್ಲ. ಎಕ್ಸ್ಪೀರಿಯನ್ಸ್ ಆದಾಗ ಎಕ್ಸ್ಪರ್ಟ್ ಆಗುತ್ತೆ. ಜಗದೀಶ್ ಶೆಟ್ಟರ್ ಬಂದರು, ಆಮೇಲೆ ಜಗದೀಶ್ ಶೆಟ್ಟರ್ ಹೋದರು, ಇದೆಲ್ಲ ಚರ್ಚೆ ಮುಗಿದು ಹೋದದ್ದು ಆತು. ಈಗ ಬೆಳಗಾವಿಗೆ ಬಂದಿದ್ದಾರೆ, ಮತ್ತು ಪುನಃ ಈಗ ಹುಬ್ಬಳ್ಳಿಗೆ ಹೋಗ್ತಾರೆ. ಇಷ್ಟೇ. ಮೇಲ್ನೋಟಕ್ಕೆ ಹಂಗೆ ಅನಿಸುತ್ತೆ. ಯಾರ್ಯಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಡವಾಗಿರ್ತಕ್ಕಂಥ ಜನರಿದ್ದಾರೆ, ಅವರನ್ನ ಒಂದೊಂದು ಕಡೆ ನಿಲ್ಲಿಸಿ ಸೋಲಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲಿ ಕರೀತಾರೆ? ಅದು ಮನೆ ಒಂದು 3 ಬಾಗಿಲಾಗಿದೆ. ಸದಾನಂದರ ಕಡೆ ಒಂದು ಕಡೆ, ಈಶ್ವರಪ್ಪನವ್ರು ಒಂದು ಕಡೆ, ಆಮೇಲೆ ಬೇರೆ ಬೇರೆ ಜನರು ಒಂದೊಂದು ಕಡೆ. ಒಕ್ಕಟ್ಟದ ಮುರಿದು ಹೋಗಿರ್ತಕ್ಕಂಥದ್ದು ಒಕ್ಕಟ್ಟದ ಪ್ರಶ್ನೆ ಇಲ್ಲ ಅಲ್ಲಿ. ಸುಮ್ಮನೆ ಅವರು ಇನ್ನೇನು ಹೇಳಬೇಕೋ ಹೇಳ್ತಾರೆ ಅಷ್ಟೇ. ಅವರು ಈಗಾಗಲೇ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನೋಡ್ಬೇಕಾದ್ರೆ ಕಾದು ನೋಡ್ತೀವಿ. ಅದ್ರ ಬಗ್ಗೆ ನಾವೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ.
ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.